ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು ಮನದರಸಿಯಾದ ನಿನ್ನ ಮನಸಾರೆ ಬರಿಸಿದೆನು ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು ಮನದರಸಿಯಾದ ನಿನ್ನ ಮನಸಾರೆ ಬರಿಸಿದೆನು ಆನಂದವಾ ಕೃಷ್ಣನ ಪ್ರಿಯಲತೆಯೇ ಬಾ ಪ್ರೇಮದ ಸತಿಯೇ ಕೃಷ್ಣನ ಪ್ರಿಯಲತೆಯೇ ಆನಂದವಾ ನೀಡುವ ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವಾ ನನ್ನಾಸೆಯಂತೆಯೇ ನೀಡುವೆನು ನನ್ನೊಲವಾ ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವಾ ಬಾ ಪ್ರೇಮದ ಸತಿಯೇ ಕೃಷ್ಣನ ಪ್ರಿಯಲತೆಯೇ ಬಾ ಪ್ರೇಮದ ಸತಿಯೇ ಕೃಷ್ಣನ ಪ್ರಿಯಲತೆಯೇ ಆನಂದವಾ ನೀಡುವ ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ
ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ನಡೆಯದಂತಹ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯಗಳ ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದಾದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರು ನಾ ಬೇರೆ ಕಾಣಿ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ರುಕ್ಮಿಣಿ, ವೇಗವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ವೇಗವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಿಂದ ಮಿಂದು ಧರಣಿ ಪಾಪಹಾರಿ, ಪಾಪಹಾರಿಣಿ ಧರಣಿ, ಪಾಪಹಾರಿಣಿ, ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಕರ್ಮಭೂಮಿ ಭಾರತವು ಧನ್ಯವಾದ, ಧನ್ಯವಾದ ಕಾಂತೆ, ಧನ್ಯವಾದ ಧನ್ಯವಾದ ವೈವಿಧ್ಯಕ್ಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ, ಪ್ರೇಮ
ರುಕ್ಮಿಣಿ. ನಿನ್ನ ಸ್ಪರ್ಶವೂ ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಾಯವನ್ನು ಛೇದಿಸುವುದರ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನಾಸುರಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡುವುದರ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ದೇವ ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲದೆ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದೇನೋ? ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಮುರಳಿಯ ಗಾನಕ್ಕೆ ಮನಸೋದೆಯ, ಮುರಳಿಯ ಗಾನಕ್ಕೆ ಮನಸೋದೆಯ, ನನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋದೆಯ. ಬಲ ಶೌರ್ಯದಿ ಮೆರೆಯುವಯನಗೆ ಸಮಾನರಾರಿಹರು, ಧರೆಯೋ ಸಮಾನರಾರಿಹರು. ಭುಜಬಲ ಶೌರ್ಯದಿ ಮೆರೆಯುವಯನಗೆ ಸಮಾನರಾರಿಹರು, ಧರೆಯೋ ಸಮಾನರಾರಿಹರು. ಬದುಬಲ ಬದಯದಿಂದಲಿ ಮೆರೆವೆ
ಮಧುಬನ ಬದಯದಿಂದಲಿ ಮೆರೆವೆ ಯದುಕುಲ ರಾಜ್ಯವನ್ನಾಳುವೆನೋ ಯದುಕುಲ ರಾಜ್ಯವನ್ನಾಳುವೆನು ಸರಿಸಮನಾರೋ ದರೆಯೊಳು ಎನಗೆ ಸರಿಸಮನಾರೋ ದರೆಯೊಳು ಎನಗೆ ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಹರು ದರೆಯೊಳು ಸಮಾನರಾರಿಹರು ಮಂತ್ರಿ ಸನದಿಕರೇ ಗಡ ಗಡನೆ ಪಡ ನಡುಗಿಸಿ ಗಡರ ಗಡ ಗಡನೆ ಪಡ ನಡುಗಿಸಿ ಗಡರ ದುಷ್ಟ ಮನುಜರ ಧೂಳಿಗೈಯುವೆ ದುಷ್ಟ ಮನುಜರ ಧೂಳಿಗೈಯುವೆ ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿಹರು ಧರೆಯೊಳ್ ಸಮಾನರಾರಿಹರು ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿ ಧ್ಯಾನದಲ್ಲಿ ನಿರತರಾಗಿ ಸುಖ ಸಂತೋಷದಿಂದ ಬಾಳುತ್ತವೆ. ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ರಚಿಸುವ ತೇಜವಂತನೆ ರಚಿಸುವ ತೇಜವಂತನೆ ಮಾಜದಿ ಬೇಡುವೆ ಸೋಜಿಗ ವಿವರವ ಮಾಜದಿ ಬೇಡುವೆ ಸೋಜಿಗ ವಿವರವ ರಚಿಸುವ ತೇಜವಂತನೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಳೆಗಳು ಬೀಳುತ್ತೆ ಸಕಲ ಪ್ರಜೆಗಳೆಲ್ಲ ಸುಖದಿಂದ ಬಾಳುವರು. ಮಹಾಪ್ರಭು, ಸಕಲ ಪ್ರಜೆಗಳೆಲ್ಲ ಸುಖದಿಂದ ಬಾಳುವರು. ರಚಿಸುವ ತೇಜವಂತನೆ ಮಾಜದಿ ಬೇಳುವೆ ಸೋಜಿಗ ವಿವರವ ಮಾಜದಿ ಬೇಳುವೆ ಸೋಜಿಗ ವಿವರವ ರಚಿಸುವ ತೇಜವಂತನೆ ತೇಜವಂತನೆ ತೇಜವಂತನೆ. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಶ್ರೀಹರಿ ಧ್ಯಾನದಿಂದ ನಿರತರಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಭಲೇ ಭಲೇ ಮಂತ್ರಿ, ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ನಿಮ್ಮ ಪಿಡದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಸೇನಾಧೀಕ್ಷರೇ. ಮಹಾಪ್ರಭು, ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಧರಣಿ ಪಾಲರು ನಿರುತದಿಂದಲೇ ಧರಣಿ ಪಾಲರು ನಿರುತದಿಂದಲೇ ಶತ್ರು ರಾಜರು ಭೀತಿ ಪಡುವರೆ. ಸನದಿಕರೇ, ಶತ್ರು ರಾಜರು ಭೀತಿ ಪಡುವರೆ ವರಸಾವಂತರು ಹರುಷದೊಳೆನಗೆ ವರಸಾವಂತರು ಹರುಷದೊಳೆನಗೆ ಭಜಿಸುವರೆ ಈ ಧರೆಯೊಳಗೆ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ. ಸೇನಾಧೀಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಿಂದ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ. ಮಹಾಪ್ರಭು, ಸೇನಾಧೀಕ್ಷರೇ, ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ. ಮೀರಿ ಮೆರೆಯುವ ವೈರಿ ವರ್ಗವ ಸೇರಿಕೊಳ್ಳುವ ಶಿರಗಳನ್ನೆಲ್ಲ ಮೀರಿ ಮೆರೆಯುವ ವೈರಿ ವರ್ಗವ ಸೇರಿಕೊಳ್ಳುವ ಶಿರಗಳನ್ನೆಲ್ಲ ಅಳಿಯ ಮೆಟ್ಟಿ ಪುಡಿ ಪುಡಿ ಗೊಟ್ಟೆ ಅಳಿಯ ಮೆಟ್ಟಿ ಪುಡಿ ಪುಡಿ ಗೊಟ್ಟಿ ರಂಡ ಮಂಡಗಳ ಧೂಳು ಕೈಯುವೆ ರಂಡ ಮಟ್ಟಗಳ ಧೂಳು ಕೈಯುವೆ. ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು
ಪಬಿಡು ಚಿಂತೆಯ ಮಹಾಪ್ರಭು ಶರಣದೀಕ್ಷರೇ, ನಮ್ಮ ಸೈನ್ಯವನ್ನು ಕಂಡರೆ ಪರ ರಾಜ್ಯ ಸೈನ್ಯವು ಸಿಂಹವನ್ನು ಕಂಡ ಆನೆಯಂತೆ ಎದರಿ ಬೆದರಿ ಬೆಂಡಾಗೆ ಓಡಿ ಹೋಗಿದ್ದಾರೆ ಮಹಾಪ್ರಭು. ಮುಂದೇನಪ್ಪಣ ಮಹಾಪ್ರಭು. ಬಲೆ ಬಲೆ ಸೇನಾಧೀಕ್ಷರೇ, ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ, ನಾನೇ ಮಹಾಧನ್ಯನು. ಫಲದರ ನಾಳ್ವಿಕೆಯಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಫಲದರ ನಾಳ್ವಿಕೆಯಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳುವರೆ. ಸಲ್ಲನಿತ ಶೋಭೆಗೆ ಅಲೆಗಳ ಕಾರಣ ಮಂತ್ರಿ ಜನರಿಕರೇ, ಸಲನಿತ ಶೋಭೆಗೆ ಅಲೆಗಳ ಕಾರಣ ಜಲಚರ ಜೀವಿ ಪಕುಲ ನದಿಗಳ ಪರಿ. ಜಲಚರ ಜೀವಿ ಪಕುಲ ನದಿಗಳ ಪರಿ, ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ, ನಾನೇ ಮಹಾಧನ್ಯನು. ಪನ್ನಗ ಶಯನನ ಉನ್ನತಿಗೋಲ್ವರು ಇನ್ನಾರಿಹರು ಇಲ್ಲರೆಯೋ. ಪನ್ನಗ ಶಯನನ ಉನ್ನತಿಗೋಲ್ವರು ಇನ್ನಾರಿಹರು ಇದರೆಯೋ. ಸನ್ನಿವೇಶವನ್ ಅರಿತು ದೈತ್ಯರ ಮಂತ್ರಿ ಜನರಿಕರೇ, ಸನ್ನಿವೇಶವನ್ ಅರಿತು ದೈತ್ಯರ ಕೊಲ್ವ ಕೃಷ್ಣನನ್ನನು ಜನಾಗಿರಲು. ಸನ್ನಿವೇಶವನ್ನು ಅರಿತು ದೈತ್ಯರ ಕೊಲ್ವ ಕೃಷ್ಣನನ್ನನು ಜನಾಗಿರಲು, ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಮಂತ್ರಿ ಸನದಿಕರೇ, ನಿಮ್ಮಂತ ವೀರರು ವೀರ ಸಾಹಸಿಗಳು ನನ್ನ ರಾಜ್ಯದಲ್ಲಿರುವಾಗ ಕುಂದು ಕೊರತೆ ಎಂದರೇನು? ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಭುಗಳೇ ಜಯವಾಗಲಿ. ಸಮಾಚಾರವೇನು? ಹಸ್ತಿನಾವತಿಯಿಂದ ಕುರು ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರೇಷಿಷರಾದ ಕೌರವೇಶ್ವರು ಬರುತ್ತಿರುವರಿ. ಬರಲಿ, ಬಹಳ ಸಂತೋಷ. ಗುರುದೇವ, ಇದೋ ನಮಸ್ಕರಿಸುವೆನು. ಗೌರವೇಶ್ವರ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಗುರುದೇವ. ಯಾರಲ್ಲಿ? ನಮ್ಮ ರಾಜರರ್ಥಕರನ್ನು ಬರಮಾಡಿ ನಮ್ಮ ಆಗಬಹುದು ಬಂದಿರೋ ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ. ಏನಿ ಮಹಾನಂದವೇ ಆ ನಿರುತ್ಕಾಮೋದ ಏನಿ ಮೌನ ಜನಾದ, ಏನಿ ಹೃತ್ಕಾಮೋದ ಏನಿ ಮೌನ ಜನಾದ, ಏನಿ ಜೀವನ್ಮೋದ ಏನಿ ವಿನೋದ. ಏನಿ ಮಗನವೇ ಓ ಭಾಮಿನಿ, ಏನಿ ಸಂಭ್ರಮದಲ್ದವೇ ಬಲು ಚಂದವೇ. ಏನಿ ಮಗನ ಡಕ್ಕೆಯ ಶಿರಕ್ಕೆತ್ತಿ ತಾಳಗಳಂ ತಟ್ಟಿ ತಕ್ಕಿಟ ಧೀಮಿ ಕೀಟ ತಗಜಣು ಗೆಲ್ಲುತ್ತ.
ತಕ್ಕೆಯ ಶಿರಕ್ಕೆತ್ತಿ ತಾಳಗಳಂ ತಟ್ಟಿ ತಕ್ಕಿಟ ದೇವಿ ಕೀಟ ತಗಜನು ಎನ್ನುತ್ತ ಕುಕ್ಕುತೆ ಚರಣವ ಕುಲುಕುತ ಕಾಯವ ಕುಕ್ಕುತ ಚರಣವ ಕುಲುಕುತ ಕಾಯವ ಕುಕ್ಕುತ ಚರಣವ ಕುಲುಕುತ ಕಾಯವ ಸೊಕ್ಕಿದ ಕುಣಿತವ ಕುಣಿರೆನ್ನೆಲೆ ಮಾಲೆ ಸೊಕ್ಕಿದ ಕುಣಿತವ ಕುಣಿರೆನ್ನೆಲೆ ಮಾಲೆ ಸೊಕ್ಕಿದ ಕುಣಿತ ಕುಣಿರೆನ್ನೆಲೆ ಏನಿ ಗಮದನಿಸ ಏನಿ ಮಗದನಿಸ ಏನಿ ಮಗನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗನಂದವೇ ಆ ಗೌರವೇಶ್ವರ, ಗುರುದೇವ, ಸರ್ವರು ಕ್ಷೇಮವೇ? ತಮ್ಮ ಆಶೀರ್ವಾದ ಬಲದಿಂದ ಎಲ್ಲರೂ ಸೌಖ್ಯದಿಂದಿರುವರು. ಆದರೆ ಗೌರವೇಶ್ವರ, ಆದರೆಂದರೆ ಅನುಮಾನದ ಮಾತೇಕೆ? ಗುರುದೇವ, ಬೋರ್ಗರ್ವ ಕಾಡ್ಗಿಚ್ಚಿನಂತೆ ಕುಡುಪಾಂಡವರಿಗೆ ಭೀಕರ ಸಂಗ್ರಾಮ ಬಂದೊದಗಿರುವುದು. ಅದರಲ್ಲಿ ತಾವು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿದ್ದೇನೆ ಗುರುದೇವ. ಗೌರವೇಶ್ವರ, ಚಿಂತಿಸಬೇಡ. ಹರಿವೆಂಕಟಕರ ಶಿರಗಳನ ಗುರುತರ ಹಲಯದಿಂದಲಿನ ಗೌರವೇಶ್ವರ, ಹರಿವೆಂಕಟಕರ ಶಿರಗಳನ ಗುರುತರ ಹಲಯದಿಂದಲಿನ ಗುರುತರ ಹಲಯದಿಂದಲಿನ ಗುರುತರ ಹಲಯದಿಂದಲಿನ ನೀರೇ ದಾರುಣಿಯೊಳಗೆ ಯೋಗ ಮಧ್ಯದಿಂದ ಮೆರೆಯುವರೀಗ ನೀರನೆಯುವಂತೆ ಬಾರುಣಿಯೊಳಗೆ ಭೋಗ ಮಧ್ಯದಿಂದ ಮೆರೆಯುವರೀಗ ಕಷ್ಟರ ಶಿರವನ್ನು ಕೊಚ್ಚಿ ಬಿಡುವನ ಕಷ್ಟರ ಶಿರವನ್ನು ಕೊಚ್ಚಿ ಬಿಡುವನ ಹರಿವೆಂಕಟಕರ ಶಿರಗಳನ್ನ ಉರುತರ ಅಲಯದ ದಿಂದಲಿನ ಉರುತರ ಅಲಯದ ದಿಂದಲಿನ ಉರುತರ ಅಲಯದ ದಿಂದಲಿನ. ಗೌರವೇಶ್ವರ, ಗುರುದೇವ, ಚಿಂತಿಸಬೇಡ. ನಾನು ನಿನ್ನ ಪಕ್ಷ ವಹಿಸಿ ಆ ಬಡ ಪಾಂಡವರನ್ನು ಈ ನನ್ನ ಹಲಾಯುಧದಿಂದ ಧ್ವಂಸ ಮಾಡಿಬಿಡುವೆನು. ಚಿಂತಿಸಬೇಡ. ನಡೆ ಗೌರವ ಮಂತ್ರಿ, ಸೈನ್ಯಾಧೀಶರೇ, ಇದಕ್ಕೆ ನಿಮ್ಮ ಅಭಿಮತ? ಮತಾಂಧರವನ್ನು ಸೀಳುವೆನು, ಗುರುಕುಲ ದೀಕ್ಷೆಗ ಬೆಂಬಲ ನೀಡುತ್ತಾ ಗುರುಕುಲ ದೀಕ್ಷೆಗೆ ಬೆಂಬಲ ನೀಡುತ್ತಾ ಮತಾಂಧರವನ್ನು ಸೀಳುವೆನು. ಯುದ್ಧ ಭೂಮಿಯಲ್ಲಿ ಒತ್ತುವವರನ್ನು ಎದ್ದು ಬರುವೆನು ಕೆಳಗಡೆಗೆ. ಯುದ್ಧ ಭೂಮಿಯಲ್ಲಿ ಒತ್ತುವವರನ್ನು ಎದ್ದು ಬರುವೆನು ಕೆಳಗಡೆಗೆ. ಕತ್ತಿಯಿಂದ ಕತ್ತರಿಸಿ ಅವರನ್ನು ಸೀಳು ಬಿಡುವೆನು ರಣದೊಳಗೆ. ಕತ್ತಿಯಿಂದ ಕತ್ತರಿಸಿ ಅವರನ್ನು ಸೀಳು ಬಿಡುವೆನು ರಣದೊಳಗೆ. ಸೀಳು ಬಿಡುವೆನು ರಣದೊಳಗೆ. ಸೀಳು ಬಿಡುವೆನು ರಣದೊಳಗೆ. ಅದಾರಿಯರಗೆ ಸರಿಸಮರು, ಅದಾರಿಯರಗೆ ಕರ್ತಮರು, ಜಗತಿ ಮೆರೆಯುವನು, ಜಗತಿ ಮೆರೆಯುವನು, ಅದಾರಿಯರಗೆ ಸರಿಸಮರು. ಗೌರವೇಶ್ವರ, ಶತ್ರುಭೂಪರ ಶಿರವೇದಿಸಿ, ಶತ್ರುಭೂಪರ ಶಿರವೇದಿಸಿ, ಪುಡಿ ಪುಡಿ ಕೈಯಿದೆ ವೈರಿಗಳ, ಪುಡಿ ಪುಡಿ ಕೈಯಿದೆ ವೈರಿಗಳ ಅದರ ಪೀಡಿತ ಮತವನ್ನು ಮುರಿಯುವೆ, ಅದರ ಪೀಡಿತ ಮತವನ್ನು ಮುರಿಯುವೆ. ಅದಾರಿಯರಗೆ ಸರಿಸಮರು, ಅದಾರಿಯರಗೆ ಸರಿಸಮರು, ಜಗತಿ ಮೆರೆಯುವನು, ಜಗತಿ ಮೆರೆಯುವನು, ಅದಾರು ಅದಾರು ಅದಾರಿಯರಗೆ ಸರಿಸಮರು. ಗೌರವೇಶ್ವರ, ಮಹಾಪ್ರಭು, ಮಂತ್ರಿ, ಸೈನ್ಯಾಧೀಶರೇ, ನೀವು ನಮಗೆ ಆಜ್ಞೆ ನೀಡಿದರೆ
ಕೌರವೇಶ್ವರಿಗೆ ನಾವು ಬೆಂಬಲವಾಗಿ ನಿಂತು ಆ ಬಡ ಪಾಂಡವರ ರುಂಡ ಮುಂಡಗಳನ್ನು ಚೆಂಡಾಡಿ ಸರ್ಪ ಲಾಂಛನ ಕೀರ್ತಿಯನ್ನು ತಂದುಕೊಡವೆ. ಮುಂದೇನಪ್ಪಣೆ ಮಹಾಪ್ರಭು? ಬಲೆ ಬಲೆ ಮಂತ್ರಿ ಸೇನಾಧೀಕ್ಷರೇ, ಕೌರವೇಶ್ವರ ಗುರುದೇವ, ಚಿಂತಿಸಬೇಡ, ನಡೆ. ನಾನು ಇನ್ನು ಬರುವೆನು ಗುರುದೇವ. ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯ ಪಡೆದಂತಾಯಿತು. ಗುರುದೇವ ಬಲರಾಮನ ಸಹಾಯವೂ ಪಡೆದಂತಾಯಿತು. ಇನ್ನು ಅವನು ಈ ತ್ರಿಭುವನದಲ್ಲಿ ನನ್ನನ್ನು ಗೆಲ್ಲತಕ್ಕಂಥನು ಧೀರನು ಅವನಾವನಿರುವನು. ಮುಂದೆ ಬಂದೊದಗಿದೆ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶತ್ರುಗಳಿಂದ ಹೋಗಿ ಮಹಾರಥಿಕರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶತ್ರುಗಳಿಂದ ಹೋಗಿ ಮಹಾರಥಿಕರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳು ಬಿಡುವ ಎನ್ನ ತಮ್ಮನು, ಆತನನ್ನು ಒದಿಸಿ ಬಿಡುವ ಮಿತ್ರಕರ್ಣನು. ಭೀಮನನ್ನು ಎಲ್ಲವೋ ಭೀಮನನ್ನು ಸೀಳು ಬಿಡುವ ಎನ್ನ ತಮ್ಮನು, ಆತನನ್ನು ಒದಿಸಿ ಬಿಡುವ ಮಿತ್ರಕರ್ಣನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಓಹೋ, ಅಣ್ಣನಾದ ಬಲಭದ್ರ ದೇವನು ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವೆನೆಂದು ಅಭಯವನ್ನಿತ್ತಿರುವನಲ್ಲ. ಆತನೇನಾದರೂ ಹಲಾಯುಧವನ್ನಿಡಿದು ಯುದ್ಧ ಮಾಡಿದರೆ ಆತನನ್ನು ಗೆಲ್ಲತಕ್ಕವರಾರು? ಇರಲಿ, ನನ್ನ ಮಾಯಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬರುವ ದಾರಿಗೆ ಅಡ್ಡಲಾಗಿ ನಿಲ್ಲಿಸಿ ಆತನು ಗೋಹತ್ಯೆ ಮಾಡುವಂತೆ ಮಾಡಿ ಆತನನ್ನು 21 ದಿನ ಭೂಪ್ರದಕ್ಷಿಣೆಗೆ ಕಳುಹಿಸುವೆನು. ಆತನು ಬರುವಷ್ಟರಲ್ಲಿ ಇಲ್ಲಿನ ಕುರುಕ್ಷೇತ್ರ ಯುದ್ಧವನ್ನು ನಾನು ಸಂಪೂರ್ಣ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಆಹಾ, ಏನಿದು ಈ ಉದ್ಯಾನವನವು ಇಷ್ಟೊಂದು ಸುಂದರವಾಗಿದೆಯಲ್ಲ. ಕೆಲ ಕಾಲ ವಿಶ್ರಾಂತಿಸಿ ಮುಂದೆ ಹೋಗುವೆನು. ಇದೇನು ಈ ಗೋಮಾತೆಯು ದಾರಿಯನ್ನು ಬಿಡುತ್ತಿಲ್ಲವಲ್ಲ? ಅಮ್ಮ ಗೋಮಾತೆ, ದಾರಿಯನ್ನು ಬಿಡು. ಈ ಗೋಮಾತೆಯು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡವರು ದಾರಿಯನ್ನು ಬಿಡುತ್ತಿಲ್ಲ. ಒಂದು ಸಣ್ಣ ಶಿಲೆಯಿಂದ ಒಡೆದು ಮುಂದೆ ಹೋಗುವೆನು. ಇದೇನು ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಟ್ಟಿತ್ತಲ್ಲ, ಮುಂದೇನು ಮಾಡುವುದು? ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಣೆಯಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ, ಕೊಂದ ಪಾಪವ ಪರಿಹಾರ ಸಿಗದೆ.
ಕೊಂದ ಪಾಪವ ಪರಿಹಾರ ಸಿಗದೆ ದೋಷಕ್ಕೆ ಹೊಣೆಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ದೋಷಕ್ಕೆ ಹೊಣೆಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಯಾರಿಗೇಳಲಿ ಏನು ಮಾಡಲಿ ದೋಷಕ್ಕೆ ಹೊಣೆಯಾದೆ. ಯಾರಿಗೇಳಲಿ ಏನು ಮಾಡಲಿ ದೋಷಕ್ಕೆ ಹೊಣೆಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ದೋಷಕ್ಕೆ ಹೊಣೆಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಈ ಗೋಹತ್ಯೆ ವಿಚಾರವನ್ನು ಯಾರ ಬಳಿಲಿ ಹೇಳಲಿ, ಯಾರನ್ನೂ ಸ್ಮರಿಸಲಿ? ನನ್ನ ಸಹೋದರನಾದ ಕೃಷ್ಣನನ್ನು ಸ್ಮರಿಸನು. ಕೃಷ್ಣ ಎಲ್ಲಿರುವೆ? ಬೇಗ ಬಾ ಕೃಷ್ಣ, ಬೇಗ ಬಾ. ಇದೋ ನಿನಗೆ ವಂದಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಕೃಷ್ಣ ಕೃಷ್ಣ ಎಂದು ಇಷ್ಟೊಂದು ಆತುರದಿಂದ ಕರೆಯಲು ಕಾರಣವಾದರೂ ಏನು ಅಣ್ಣ? ಸಹೋದರ, ಏನೆಂದು ಹೇಳಲಿ? ವಿಶ್ರಾಂತಿಗೆಂದು ಉದ್ಯಾನವನಕ್ಕೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ಅಡ್ಡಲಾಗಿ ನಿಂತಿತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಅಥವಾಯ್ತಲ್ಲ ಕೃಷ್ಣ, ಮುಂದೇನು ಮಾಡುವುದು? ಶಿವ ಶಿವ, ಗೋಹತ್ಯೆ ಮಾಡಿದೆಯಾ ಅಣ್ಣ? ಗೋಹತ್ಯೆ, ಸ್ತ್ರೀ ಹತ್ಯೆ, ಗುರುಹತ್ಯೆ, ಶಿಶುಹತ್ಯೆ ಇಂತಹ ಮಹಾಪಾಪಗಳನ್ನು ಕಿವಿಯಾರ ಕೇಳಿದರೆ ಪಾಪ ಬರುವುದಂತೆ. ನಾನಿನ್ನು ಬರುವೆನು ಅಣ್ಣ. ನಿಲ್ಲು ಕೃಷ್ಣ, ಈ ಪಾಪದಿಂದ ಪಾರು ಮಾಡು ಕೃಷ್ಣ, ಪಾರು ಮಾಡು. ತೋರಿಸೋ ನೀ ಮತವಾ ಕೃಷ್ಣ, ತೋರಿಸೋ ನೀ ಮತವಾ. ತೋರಿಸೋ ನೀ ಮತವಾ ಕೃಷ್ಣ, ತೋರಿಸೋ ನೀ ಮತವಾ. ಹತಭಗ್ಯ ನಾನಾದೆ ಗತಿಯನ್ನು ಕಾಣದೆ, ಹತಭಗ್ಯ ನಾನಾದೆ ಗತಿಯನ್ನು ಕಾಣದೆ, ಮತಿ ಮಂದನಾದೆ ವೃಷಭವ ಹತೆಗೈದು. ಮತಿ ಮಂದನಾದೆ ವೃಷಭವ ಹತೆಗೈದು. ತೋರಿಸೋ ನೀ ಮತವಾ ಕೃಷ್ಣ, ತೋರಿಸೋ ನೀ ಮತವಾ ಕೃಷ್ಣ, ತೋರಿಸೋ ನೀ ಮತವಾ. ಕೃಷ್ಣ, ಈ ಪಾಪದಿಂದ ಪಾರು ಮಾಡು ಕೃಷ್ಣ, ಪಾರು ಮಾಡು. ಅಣ್ಣ, ಗೋಹತ್ಯೆ ಮಾಡಿದವರು ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ 21 ದಿನ ಪುರಪ್ರವೇಶ ಮಾಡುತ್ತಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬಂದರೆ ಇಂತಹ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ್ಯ ಮುನಿಗಳು ಹೇಳುತ್ತಿದ್ದರು. ಆದರೆ ಈ ಕಾರ್ಯವು ನಿನ್ನಿಂದ ಸಾಧ್ಯವಿಲ್ಲ ಬಿಡು ಅಣ್ಣ. ಏಕೆ ಸಾಧ್ಯವಾಗದು ಕೃಷ್ಣ? ಅಣ್ಣ, ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವೆನೆಂದು ಅಭಯವನ್ನಿತ್ತಿರುವೆಯಲ್ಲ. ನೀನೇನಾದರೂ ಯುದ್ಧ ಮಾಡದೇ ಹೋದರೆ ದುರ್ಯೋಧನನು ಜಯಶಾಲಿಯಾಗುವನೇ? ಕೃಷ್ಣ, ಪಾಂಡವರಿಂದ ಕೌರವರೇ ಹತರಾಗಲಿ, ಕೌರವರಿಂದ ಪಾಂಡವರೇ ಹತರಾಗಲಿ, ಅವರಿಂದ ನನಗೇನು ಪ್ರಯೋಜನ? ನಾನೀಗಲೇ 21 ದಿನ ಭೂಪ್ರದಕ್ಷಿಣೆಗೆ ಹೋಗಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಬರುವೆನು. ನಾನು ಬರುವ ತನಕ ಈ ರಾಜ್ಯದ ಕಡೆಗೆ ಗಮನವಿರಲಿ ಕೃಷ್ಣ. ಅಷ್ಟು ಮಾಡು ಅಣ್ಣ. ನಾ ಇನ್ನ ಬರುವೆನು.